ಮಹಿಮೆಯು ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿರುವ ಸರ್ವೋತ್ತಮನಾಗಿರುವ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನೀವು ದೇವರ ಪ್ರಸನ್ನತೆಗೆ ಹತ್ತಿರವಾಗೋಕೆ ಮಾಡುವ ಪ್ರಯತ್ನ ಯಾವುದು? ಬಟ್ಟೆ ಬದಲಾವಣೆ, ಆಚರಣೆ ಬದಲಾವಣೆ ಅಥವಾ ಹೃದಯದ ಬದಲಾವಣೆ? ಯಾಕೆಂದರೆ ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಗಾಡ್ ಡಸಂಟ್ ಲುಕ್ ಅಟ್ ಯೋರ್ ರಿಚುವಲ್ಸ್, ಹಿ ಲುಕ್ಸ್ ಅಟ್ ಯೋರ್ ಹಾರ್ಟ್. ಹಳೆಯ ದಿನಗಳಲ್ಲಿ ಜನರು ದುಃಖವನ್ನು ಸೂಚಿಸಲು ಬಟ್ಟೆ ಹರಿದುಕೊಳ್ಳುತ್ತಿದ್ದರು. ಆದರೆ ದೇವರು ಹೇಳುತ್ತಿದ್ದಾನೆ, ಬಟ್ಟೆ ಹರಿದರೂ ಅವರಿಗೆ ಬೇಕಾಗಿರುವುದು ಹೃದಯದ ಬದಲಾವಣೆ. ಈ ಶ್ರಮ ಮರಣದ ಕಾಲದಲ್ಲಿ ಉಪವಾಸ ಮಾಡಬಹುದು, ಹಾಡುಗಳನ್ನು ಹಾಡಬಹುದು, ದಾನ ಧರ್ಮ ಮಾಡಬಹುದು. ಆದರೆ ಪ್ರಿಯರೇ, ಹೃದಯವು ದೇವರ ಕಡೆ ತಿರುಗದೇ ಇದ್ದರೆ ಆ ಆಚರಣೆ ವ್ಯರ್ಥ. ದೇವರು ಹೊರಗಿನ ಬದಲಾವಣೆಗಿಂತ ಒಳಗಿನ ಬದಲಾವಣೆಯನ್ನು ನೋಡುತ್ತಾರೆ. ದಾವೀದನು ತನ್ನ ಜೀವಿತದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದನು. ಜನರು ಗಮನಿಸದೇ ಇರಬಹುದು. ರಾಜನಾಗಿದ್ದರಿಂದ ಯಾರೂ ಆತನನ್ನು ಪ್ರಶ್ನಿಸಲಿಲ್ಲ. ಆದರೆ ದೇವರು ಅದನ್ನು ಕಂಡಿದ್ದಾನೆ. ಪ್ರವಾದಿಯಾದ ನಾತಾನನು ದಾವೀದನಿಗೆ ಪಾಪವನ್ನು ತೋರಿಸಿದಾಗ ದಾವೀದು ಮಾಡಿದ್ದೇನು? ಆತನು ಮಾತಿನಲ್ಲಿ ತರ್ಕ ಮಾಡಲಿಲ್ಲ. ರಾಜನಾಗಿರುವ ಕಾರಣದಿಂದ ಅವನು ನಾತಾನನನ್ನು ಏನಾದರೂ ಮಾಡಿರಬಹುದು. ಆದರೆ ಆತನು ತನ್ನ ಹೃದಯವನ್ನು ದೇವರ ಮುಂದೆ ಮುರಿದುಕೊಂಡನು. ಅದು ಕೇವಲ ಪಶ್ಚಾತ್ತಾಪವಲ್ಲ, ನಿಜವಾದ ಹೃದಯದ ಬದಲಾವಣೆ. ಅದಕ್ಕಾಗಿ ದಾವೀದನು ಹೀಗೆ ಹೇಳುತ್ತಾನೆ, 51ನೇ ಕೀರ್ತನೆ 17ನೇ ವಚನದಲ್ಲಿ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ದೇವರು ಪರಿಪೂರ್ಣತೆಯನ್ನು ಹುಡುಕುವುದಿಲ್ಲ, ನಿಜವಾದ ಹೃದಯವನ್ನು ಮಾತ್ರ ಹುಡುಕುತ್ತಾನೆ. ದುಃಖದ ಸಂಗತಿ ಏನೆಂದರೆ, ಇಂದಿನ ಕಾಲದಲ್ಲಿ ಜನರು ಆತ್ಮೀಯ ರೀತಿಯಲ್ಲಿ ಬದಲಾವಣೆಗೊಳ್ಳದೆ ಧಾರ್ಮಿಕವಾಗಿ ಮಾತ್ರ ಬದಲಾಗುತ್ತಾರೆ. ಅಂದರೆ ಹೃದಯ ಬದಲಾಯಿಸದೆ ಉಪವಾಸ, ಮನಸ್ಸು ಮೃದುವಾಗದ ಗೀತೆ, ಜೀವನವನ್ನು ತಿದ್ದುಕೊಳ್ಳದೇ ಇರುವ ಪ್ರಾರ್ಥನೆ. ಆದರೆ ಪ್ರಿಯರೇ, ಯೋವೇಲನು 2ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುವುದು ರಿಫಾರ್ಮೇಷನ್ ಆಫ್ ಹಾರ್ಟ್, ನಾಟ್ ಡೆಕೋರೇಷನ್ ಆಫ್ ಲೈಫ್. ಈ ಶ್ರಮ ಮರಣ ಕಾಲದಲ್ಲಿ ನಾವು ಮಾಡಬೇಕಾದದ್ದು ಪಾಪದ ಮೇಲೆ ಕಾಣುವ ದುಃಖವಲ್ಲ, ಪಶ್ಚಾತ್ತಾಪ. ನಾನು ತಪ್ಪಿದ್ದೇನೆ ಎಂದು ಹೇಳುವ ಧೈರ್ಯ. ನಿಮ್ಮ ಅಂತರಂಗ ಬದಲಾದರೆ ಹೊರಗಿನ ಜೀವನ ಅದಕ್ಕೆ ತಾನೇ ಸರಿಯಾಗುತ್ತದೆ. ಬಟ್ಟೆ ಹರಿದರೆ ಜನರು ನೋಡುವರು, ಅದೇ ಹೃದಯ ಹರಿದರೆ ದೇವರು ನೋಡುವರು. ಹೃದಯ ಹರಿದುಕೊಳ್ಳುವುದು ಅಂದರೆ ಏನು? ಇದು 3 ವಿಷಯಗಳನ್ನು ಒಳಗೊಂಡಿದೆ. 1, ಮುರಿದ ಮನಸ್ಸು. ನಮ್ಮ ಹೆಮ್ಮೆ, ಅಹಂಕಾರ, ನಾನು ಸರಿಯಿದ್ದೇನೆ ಎನ್ನುವ ಪ್ರವೃತ್ತಿ ಮುರಿದು ಬೀಳುವುದು. 2, ಪಾಪದ ಅರಿವು. ನಾನು ತಪ್ಪಿದ್ದೇನೆ ಎಂದು ಮನಸ್ಸಿನಲ್ಲಿ ಸ್ಪಷ್ಟವಾದ ಅರಿವು ಬರಬೇಕು. 3ನೇಯದು ತಿರುಗಿಕೊಳ್ಳುವುದು. ನಾನು ಹೋಗುತ್ತಿದ್ದ ದಾರಿಯಿಂದ ಸಂಪೂರ್ಣ ತಿರುವು. ಇದು ಕೇವಲ ಭಾವನಾತ್ಮಕ ಕಣ್ಣೀರು ಅಲ್ಲ, ಇದು ಜೀವನದ ಬದಲಾವಣೆ. ರಿಪೆಂಟೆನ್ಸ್ ಇಸ್ ನಾಟ್ ರನ್ನಿಂಗ್ ಅವೇ ಫ್ರಮ್ ಗಾಡ್, ಇಟ್ ಈಸ್ ರನ್ನಿಂಗ್ ಬ್ಯಾಕ್ ಟು ಗಾಡ್. ಪಾಪದಿಂದ ದೂರ ಹೋಗುವುದು ಪಶ್ಚಾತ್ತಾಪದ ಅರ್ಧ ಭಾಗ. ದೇವರ ಕಡೆ ತಿರುಗುವುದು ಪಶ್ಚಾತ್ತಾಪದ ಪೂರ್ಣ ಭಾಗ. ಹೆಗಲನ್ನು ತಿರುಗಿಸಿ ದೇವರ ಕಡೆ ಹೋಗುವ ಕ್ಷಣದಲ್ಲಿ ಅವರ ಕರುಣೆ ನಮ್ಮನ್ನು ಸ್ವಾಗತಿಸುತ್ತದೆ. ಈ ವಾಕ್ಯದ ಪರಿಣಾಮ ಯೋವೇಲನ ಗ್ರಂಥ 2ನೇ ಅಧ್ಯಾಯ 25ನೇ ವಚನ ಜೀವನವನ್ನು ಬದಲಿಸುತ್ತದೆ. ನಾನು ನಿಮಗೆ ಮಿಡತೆಗಳು ನಾಶ ಮಾಡಿದ ವರ್ಷಗಳನ್ನು ಪುನಃ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುತ್ತಾರೆ. ಇಂದಿನ ಕಾಲದಲ್ಲಿ ಪ್ರಿಯರೇ, ಅನೇಕ ಬಾರಿ ನಾವು ಮಾಡುವ ತಪ್ಪು ಏನೆಂದರೆ, ಪ್ರಾರ್ಥನೆಗಳನ್ನು ಜಪವಾಗಿ ಮಾಡುವುದು, ಉಪವಾಸವನ್ನು ಆಚರಣೆಯಾಗಿ ಮಾಡುವುದು, ಚರ್ಚ್ ಹಾಜರಿಗೆ ಪ್ರಾಮುಖ್ಯತೆ ಕೊಟ್ಟು ಹೃದಯಕ್ಕೆ ಪ್ರಾಮುಖ್ಯತೆ ಕೊಡದೆ ಬಿಟ್ಟು ಬಿಡುವುದು. ಪ್ರಿಯರೇ, ಅಂತಿಮವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನನ್ನ ಹೃದಯ ದೇವರ ಕಡೆ ತಿರುಗಿದೆಯಾ? ನನ್ನ ಕ್ರಿಯೆಗಳು ನಿಜವಾಗಿವೆಯಾ? ನನ್ನ ಆಂತರಿಕ ಜೀವನ ಬದಲಾಗಿದೆಯಾ ಎಂಬುದಾಗಿ ದೇವರು ಈ ಸಮಯದಲ್ಲಿ ನಮ್ಮನ್ನು ಕೂಗುತ್ತಿದ್ದಾನೆ. ನಿನ್ನ ಹೃದಯವನ್ನು ಕೊಡು, ನಾನು ಅದನ್ನು ಹೊಸದಾಗಿ ಮಾಡುತ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 990-260-6453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.